ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ ಆಸ್ಟ್ರೋ ಟಿಪ್ಸ್ ಕನ್ನಡಕ್ಕೆ ಸ್ವಾಗತ. ಇದೇ ರೀತಿ ನೀವು ನಿಮ್ಮ ದೈನಂದಿನ ರಾಶಿ ಭವಿಷ್ಯ ತಿಳಿಯಬೇಕೆಂದರೆ ನೀವು ನಿಮ್ಮ ರಾಶಿ ಕಮೆಂಟ್ ಮಾಡಿ. ವೀಕ್ಷಕರೆಲ್ಲರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಕುಂಭರಾಶಿಯ ಬಂಧುಗಳೇ, ಇಂದಿನ ಈ ವಿಶೇಷ ಮಾಹಿತಿಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಜೀವನ ಎನ್ನುವುದು ಒಂದು ಚಕ್ರವಿದ್ದಂತೆ, ಇಲ್ಲಿ ಏಳುಬೀಳುಗಳು ಸಹಜ. ಆದರೆ ಕುಂಭರಾಶಿಯವರಾದ ನೀವು ಕಳೆದ ಕೆಲವು ವರ್ಷಗಳಿಂದ ಅನುಭವಿಸುತ್ತಿರುವ ನೋವು, ಸಂಕಟ ಮತ್ತು ಅವಮಾನಗಳು ಸಾಮಾನ್ಯವಾದದಲ್ಲ. ನಿಮ್ಮ ರಾಶಿಯ ಲಕ್ಷಣವನ್ನೇ ನೋಡುವುದಾದರೆ ನೀವು ಅಳುತ್ತಾ ಕೂರಲು ಅಥವಾ ಯಾರದೂ ಮುಂದೆ ಕೈಚಾಚಲು ಹುಟ್ಟಿದವರಲ್ಲ. ನೀವು ಈ ಜಗತ್ತನ್ನು ಆಳಲು, ಇತರರಿಗೆ ದಾರಿದೀಪವಾಗಲು ಹುಟ್ಟಿದವರು. ಆದರೆ ಕಳೆದ 4-5 ವರ್ಷಗಳಿಂದ ನಿಮ್ಮ ಪರಿಸ್ಥಿತಿ ಹೇಗಾಗಿದೆ ಎಂದರೆ, ನಿಮ್ಮ ಕಷ್ಟಗಳನ್ನು ಯಾರ ಹತ್ತಿರವೂ ಹೇಳಿಕೊಳ್ಳಲಾಗುತ್ತಿಲ್ಲ. ಹಾಗೆಂದು ಅನುಭವಿಸುವುದಕ್ಕೂ ಶಕ್ತಿಯಿಲ್ಲದಂತಾಗಿದೆ. ನನ್ನ ಜೀವನ ಇಷ್ಟೇನಾ, ನಾನು ಸೋತು ಹೋಗುತ್ತಿದ್ದೇನಾ ಎಂಬ ಪ್ರಶ್ನೆಗಳು ನಿಮ್ಮ ಮನಸ್ಸನ್ನು ಕಾಡುತ್ತಿರಬಹುದು. ರಾತ್ರಿ ಮಲಗಿದರೆ ನಿದ್ದೆ ಬರುವುದಿಲ್ಲ. ಏನೋ ಒಂದು ಅತೀಂದ್ರಿಯ ಭಯ. ಬೆಳಗ್ಗೆ ಎದ್ದ ತಕ್ಷಣ ಕೆಲಸದ ಮೇಲೆ ಆಸಕ್ತಿಯಿಲ್ಲ. ಏನೋ ಒಂದು ಶೂನ್ಯಭಾವ. ಇದಕ್ಕೆಲ್ಲ ಕಾರಣವೇನು ಎಂದು ನೀವು ಯೋಚಿಸಿದ್ದೀರಾ? ಸಾಕ್ಷಾತ್ ನ್ಯಾಯಾಧಿಪತಿ ಶನಿ ಮಹಾತ್ಮ ನಿಮ್ಮ ರಾಶಿಯನ್ನು ಹಿಡಿದು ಪರೀಕ್ಷಿಸುತ್ತಿದ್ದಾನೆ. ಆದರೆ ಈಗ ನೀವು ಕಣ್ಣೀರು ಒರೆಸಿಕೊಳ್ಳುವ ಸಮಯ ಬಂದಿದೆ. ಧೈರ್ಯವಾಗಿ ನಿಲ್ಲಿ, ಏಕೆಂದರೆ 2026ನೇ ಇಸವಿ ನಿಮ್ಮ ಪಾಲಿಗೆ ಕೇವಲ ಮತ್ತೊಂದು ವರ್ಷವಲ್ಲ, ಇದು ನಿಮ್ಮ ಪಾಲಿನ ವಿಮೋಚನೆಯ ವರ್ಷ. ದಶಕಗಳಿಂದ ಮುಚ್ಚಿದ್ದ ಕತ್ತಲ ಕೋಣೆಯ ಬಾಗಿಲು ಈಗ ತೆರೆಯುವ ಸುಸಮಯ ಹತ್ತಿರದಲ್ಲಿದೆ. ಯಾರು ನಿಮ್ಮನ್ನು ನೋಡಿ ಹೀಯಾಳಿಸಿದ್ದರೋ, ಯಾರು ನಿಮ್ಮನ್ನು ಅಸಮರ್ಥರೆಂದು ಕಡೆಗಣಿಸಿದ್ದರೋ ಅವರೇ ನಿಮ್ಮ ಮುಂದೆ ತಲೆ ತಗ್ಗಿಸಿ ನಿಲ್ಲುವ ಕಾಲ ಸನ್ನಿಹಿತವಾಗಿದೆ. ಆದರೆ ನೆನಪಿಡಿ, ಈ ಯಶಸ್ಸು ಅಥವಾ ಪರಿಹಾರವೂ ನಿಮಗೆ ಸುಮ್ಮನೆ ಸಿಗುವುದಿಲ್ಲ. ಶನಿದೇವ ಸುಲಭವಾಗಿ ಏನನ್ನೂ ಯಾರಿಗೂ ನೀಡುವುದಿಲ್ಲ. ಅವನು ಕೊಡುವ ಮೊದಲು ನಿಮ್ಮನ್ನು ಅಳದು ತೂಗಿ ನೀವು ಆ ಸೌಭಾಗ್ಯಕ್ಕೆ ನಿಜವಾಗಿಯೂ ಯೋಗ್ಯರೇ ಎಂದು ಕಠಿಣವಾಗಿ ಪರೀಕ್ಷಿಸುತ್ತಾನೆ. ಇಂದಿನ ಈ ಸಂಚಿಕೆಯಲ್ಲಿ ನಾನು ನಿಮಗೆ ಜ್ಯೋತಿಷ್ಯದ ಲೆಕ್ಕಾಚಾರದ ಜೊತೆಗೆ ಕುಂಭರಾಶಿಯವರು ಕಳೆದುಕೊಂಡ ಹಣ, ನೆಮ್ಮದಿ ಮತ್ತು ಗೌರವವನ್ನು ಮರಳಿ ಪಡೆಯಲು ಮಾಡಬೇಕಾದ 5 ಅಘೋರ ರಹಸ್ಯಗಳನ್ನು ತಿಳಿಸಿಕೊಡುತ್ತೇನೆ. ಇವು ಕೇವಲ ಸಲಹೆಗಳಲ್ಲ, ಇವು ನಿಮ್ಮ ಜೀವನವನ್ನು ಬದಲಿಸಬಲ್ಲ ಮಹಾಮಂತ್ರಗಳು. ಈ ವಿಷಯಕ್ಕೆ ಬರುವ ಮುನ್ನ ಒಂದು ಸಣ್ಣ ಮಾತು. ಜ್ಞಾನ ಎನ್ನುವುದು ಎಂದಿಗೂ ಉಚಿತವಾಗಿ ಸಿಗಬಾರದು. ಅದಕ್ಕೆ ಒಂದು ಬೆಲೆ ಇರಬೇಕು. ನಾನು ನಿಮಗೆ ಈ ಅಮೂಲ್ಯವಾದ ರಹಸ್ಯಗಳನ್ನು ಯಾವುದೇ ಪ್ರತಿಫಲವಿಲ್ಲದೆ ತಿಳಿಸಿಕೊಡುತ್ತಿದ್ದೇನೆ. ಬದಲಾಗಿ ನೀವು ನನಗೆ ನೀಡಬೇಕಾಗಿರುವುದು ಕೇವಲ ಒಂದು ಸಣ್ಣ ಬೆಂಬಲ. ಇದು ಕರ್ಮದ ಸಿದ್ಧಾಂತದ ಮೇಲೆ ನಡೆಯುತ್ತದೆ. ನಾವು ಒಳ್ಳೆಯ ಕೆಲಸಕ್ಕೆ ಬೆಂಬಲ ನೀಡಿದರೆ ನಮಗೂ ಒಳ್ಳೆಯದಾಗುತ್ತದೆ. ಹಾಗಾಗಿ ಈ ಕೂಡಲೇ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸೂಚಿಸಿ. ಸದಾ ನಮ್ಮೊಂದಿಗಿರಿ. ಈಗ 2026ರ ಕುಂಭರಾಶಿಯ ಪಯಣದ ಬಗ್ಗೆ ಚರ್ಚಿಸೋಣ. 2026ರಲ್ಲಿ ಶನಿ ಮಹಾತ್ಮನು ತನ್ನ ಸ್ವಕ್ಷೇತ್ರದಿಂದ ಹೊರಬಂದು ನಿಮಗೆ ಶುಭ ಫಲಗಳನ್ನು ನೀಡುವಂತಹ ಸ್ಥಾನಕ್ಕೆ ಪ್ರವೇಶಿಸುತ್ತಿದ್ದಾನೆ. ಇದು ನಿಮ್ಮ ಜೀವನದಲ್ಲಿ ಕ್ರಾಂತಿಕಾರಿಕ ಬದಲಾವಣೆಯನ್ನು ತರಲಿದೆ. ಇಷ್ಟು ದಿನ ಅನುಭವಿಸಿದ ಆರ್ಥಿಕ ಮುಗ್ಗಟ್ಟು, ಸುಳಿ ಅಂಟಿದಂತಿದ್ದ ಸ್ಥಳದ ಬಾಧೆ ಮತ್ತು ದಿನನಿತ್ಯದ ಕೌಟುಂಬಿಕ ಕಲಹಗಳು ಈಗ ಮಂಜಿನಂತೆ ಕರಗಲಿವೆ. ನೀವು ಮಣ್ಣು ಮುಟ್ಟಿದರೂ ಚಿನ್ನವಾಗುವಂತಹ ಅದ್ಭುತ ಯೋಗವು ನಿಮ್ಮ ಮುಂದೆ ಇದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆಯಿದೆ. ಶನಿದೇವನಿಗೆ ಅಹಂಕಾರ ಕಂಡರೆ ಕಿಂಚಿತ್ತೂ ಆಗುವುದಿಲ್ಲ. 2026ರಲ್ಲಿ ನೀವು ಹಣದ ಮಳೆಯಲ್ಲಿ ನೆನೆಯಬೇಕೆಂದರೆ ಮೊದಲು ನಿಮ್ಮ ತಲೆಯಲ್ಲಿರುವ ನಾನೇ ಶ್ರೇಷ್ಠ ಎನ್ನುವ ಅಹಂಭಾವವನ್ನು ದೂರ ಮಾಡಬೇಕು. ಯಾವಾಗ ನೀವು ವಿನಯವಂತರಾಗಿ ಎಲ್ಲರನ್ನೂ ಸಮಾನವಾಗಿ ಕಂಡು ನಡೆಯುತ್ತೀರೋ ಆಗ ಕುಬೇರನೇ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಲ್ಲುತ್ತಾನೆ. ಕುಂಭರಾಶಿಯವರು 2026ರಲ್ಲಿ ಕೋಟ್ಯಾಧಿಪತಿಯಾಗಲು ಪಾಲಿಸಲೇಬೇಕಾದ ಆ 5 ರಹಸ್ಯ ಸೂತ್ರಗಳು ಇಲ್ಲಿವೆ. ಮೊದಲನೆಯ ರಹಸ್ಯ: ಕಬ್ಬಿಣದ ಉಂಗುರದ ಅತೀಂದ್ರಿಯ ಶಕ್ತಿ. ಕುಂಭರಾಶಿಯ ಅಧಿಪತಿ ಸಾಕ್ಷಾತ್ ಶನಿದೇವ. ಶನಿಗೆ ಲೋಹಗಳಲ್ಲಿ ಕಬ್ಬಿಣವೆಂದರೆ ಅತ್ಯಂತ ಪ್ರೀತಿ. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ, ನೀವು ಧರಿಸುವ ಉಂಗುರವು ಯಾವುದೇ ಸಾಮಾನ್ಯ ಅಂಗಡಿಯಲ್ಲಿ ಸಿಗುವ ಫ್ಯಾನ್ಸಿ ಉಂಗುರವಾಗಬಾರದು. ಅದಕ್ಕೆ ಯಾವುದೇ ಫಲ ಇರುವುದಿಲ್ಲ. ಬದಲಾಗಿ ಕಪ್ಪು ಕುದುರೆಯ ಲಾಳದಿಂದ ಅಥವಾ ಸಮುದ್ರದಲ್ಲಿ ಸಂಚರಿಸುವ ಹಳೆಯ ದೋಣಿಯ ಮೊಳೆಯಿಂದ ಮಾಡಿದ ಕಬ್ಬಿಣದ ಉಂಗುರವನ್ನು ಬಳಸಬೇಕು. ಶನಿವಾರದ ದಿನದಂದು ಇದನ್ನು ಶಾಸ್ತ್ರೋಕ್ತವಾಗಿ ಪೂಜಿಸಿ ನಿಮ್ಮ ಬಲಗೈ ಮಧ್ಯಬೆರಳಿಗೆ ಧರಿಸಬೇಕು. ಇದು ನಿಮ್ಮ ಸುತ್ತಲೂ ಒಂದು ರಕ್ಷಣಾ ಕವಚವನ್ನು ನಿರ್ಮಿಸುತ್ತದೆ. ಎಂತಹ ಕೆಟ್ಟ ದೃಷ್ಟಿ ಅಥವಾ ಮಾಟಮಂತ್ರಗಳಿದ್ದರೂ ಇದು ನಿಮ್ಮನ್ನು ಕಾಪಾಡುತ್ತದೆ. ಮುಖ್ಯವಾಗಿ ಇದು ನಿಮ್ಮ ಕೈಯಲ್ಲಿ ಹಣವು ಸ್ಥಿರವಾಗಿ ನಿಲ್ಲುವಂತೆ ಮಾಡುತ್ತದೆ. ಒಂದು ವಿಷಯ ನೆನಪಿರಲಿ,
ಒಮ್ಮೆ ಈ ಉಂಗುರ ಧರಿಸಿದ ಮೇಲೆ ನೀವು ಮಾಂಸಾಹಾರ ಅಥವಾ ಮದ್ಯಪಾನದಿಂದ ದೂರವಿರಬೇಕು. ಈ ಶಿಸ್ತು ನಿಮ್ಮಲ್ಲಿದ್ದರೆ ಮಾತ್ರ ಶನಿದೇವರ ಅನುಗ್ರಹ ಪೂರ್ಣವಾಗಿ ಸಿದ್ಧಿಸುತ್ತದೆ. ಎರಡನೆಯ ರಹಸ್ಯ, ಪಶ್ಚಿಮ ದಿಕ್ಕಿನ ವಾಸ್ತುರಹಸ್ಯ. ನಿಮ್ಮ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗಬೇಕೆಂದು ಬಯಸುತ್ತೀರಾ? ಹಾಗಿದ್ದರೆ ತಕ್ಷಣ ನಿಮ್ಮ ಮನೆಯ ಪಶ್ಚಿಮ ದಿಕ್ಕನ್ನು ಒಮ್ಮೆ ಪರಿಶೀಲಿಸಿ. ವಾಸ್ತುಶಾಸ್ತ್ರದ ಪ್ರಕಾರ ಪಶ್ಚಿಮ ದಿಕ್ಕು ಶನಿದೇವನ ಆಡಳಿತಕ್ಕೆ ಒಳಪಟ್ಟಿದೆ. ಈ ಮೂಲೆಯಲ್ಲಿ ಕಸದ ಬುಟ್ಟಿ, ಹಳೆಯ ಗುಜರಿ ಸಾಮಾನುಗಳು ಅಥವಾ ಕತ್ತಲೆ ಇದ್ದರೆ ನೀವು ಎಷ್ಟು ಕಷ್ಟಪಟ್ಟು ದುಡಿದರೂ ಆ ಹಣ ನಿಮ್ಮದಾಗುವುದಿಲ್ಲ. ಅದು ಆಸ್ಪತ್ರೆಗೆ ಅಥವಾ ಕೋರ್ಟ್ ಕೇಸ್ಗಳಿಗೆ ಖರ್ಚಾಗಿ ಹೋಗುತ್ತದೆ. 2026ರಲ್ಲಿ ಈ ದಿಕ್ಕನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ. ಅಲ್ಲಿ ಒಂದು ನೀಲಿ ಬಣ್ಣದ ಬಲ್ಬ್ ಅಳವಡಿಸಿ ದಿನನಿತ್ಯ ಬೆಳಗಿಸಿ. ಜೊತೆಗೆ ಆ ಮೂಲೆಯಲ್ಲಿ ಒಂದು ಮಣ್ಣಿನ ಕುಡಿಕೆಯಲ್ಲಿ ಶುದ್ಧವಾದ ನೀರನ್ನು ತುಂಬಿಯಿಡಿ. ಈ ನೀರು ಹೇಗೆ ಆವಿಯಾಗುತ್ತದೋ ಹಾಗೆಯೇ ನಿಮ್ಮ ಸ್ಥಳದ ಸಮಸ್ಯೆಗಳು ಮಾಯವಾಗುತ್ತವೆ. ಇದು ಅನುಭವಿಗಳು ಕಂಡುಕೊಂಡ ಸತ್ಯ. ಮೂರನೆಯ ರಹಸ್ಯ, ನೆರಳು ದಾನ ಅಥವಾ ಛಾಯಾದಾನ. ಶನಿದೇವನನ್ನು ಅತ್ಯಂತ ವೇಗವಾಗಿ ಪ್ರಸನ್ನಗೊಳಿಸುವ ಮಾರ್ಗವೆಂದರೆ ಅದು ಛಾಯಾದಾನ. ಒಂದು ಹಿತ್ತಾಳೆ ಅಥವಾ ಕಬ್ಬಿಣದ ಬಟ್ಟಲದಲ್ಲಿ ಶುದ್ಧವಾದ ಸಾಸಿವೆ ಎಣ್ಣೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ ನಿಮ್ಮ ಮುಖವನ್ನು ಸ್ಪಷ್ಟವಾಗಿ ನೋಡಿ. ನಿಮ್ಮ ಮುಖದ ಪ್ರತಿಬಿಂಬ ಅಥವಾ ನೆರಳು ಆ ಎಣ್ಣೆಯಲ್ಲಿ ಬೀಳಬೇಕು. ನಂತರ ಆ ಎಣ್ಣೆಯನ್ನು ಅರ್ಹ ವ್ಯಕ್ತಿಗಳಿಗೆ ದಾನ ಮಾಡಿ ಅಥವಾ ಶನಿ ದೇವಸ್ಥಾನಕ್ಕೆ ನೀಡಿ ಅಲ್ಲಿ ದೀಪ ಹಚ್ಚಲು ಬಳಸಿ. ಇದನ್ನು ಪ್ರತಿ ಶನಿವಾರ ತಪ್ಪದೆ ಮಾಡಿ. ಇದರಿಂದ ನಿಮ್ಮ ದೇಹದ ಆರೋಗ್ಯ ಸಮಸ್ಯೆಗಳು ಮತ್ತು ನಿಮ್ಮನ್ನು ಹತ್ತಿರದಿಂದ ಕಾಡುತ್ತಿರುವ ದಾರಿದ್ರ್ಯವು ಆ ಎಣ್ಣೆಯೊಂದಿಗೆ ನಿಮ್ಮನ್ನು ಬಿಟ್ಟು ಹೋಗುತ್ತದೆ. 2026 ಪೂರ್ತಿ ಇದನ್ನು ಪಾಲಿಸಿದರೆ ವರ್ಷದ ಅಂತ್ಯಕ್ಕೆ ನಿಮ್ಮ ಆಸ್ತಿ ದುಪ್ಪಟ್ಟಾಗಿರುವುದನ್ನು ನೀವೇ ಗಮನಿಸುತ್ತೀರಿ. ನಾಲ್ಕನೆಯ ರಹಸ್ಯ, ಮೌನವೇ ಬಂಗಾರ, ರಹಸ್ಯ ಕಾಪಾಡುವುದು. ಕುಂಭರಾಶಿಯವರು ಹುಟ್ಟುತ್ತಲೇ ಬುದ್ಧಿವಂತರು. ಆದರೆ ನಿಮ್ಮ ಒಂದು ಮೈನಸ್ ಪಾಯಿಂಟ್ ಎಂದರೆ ಅತಿಯಾಗಿ ಮಾತನಾಡಿ ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹೇಳಿಬಿಡುವುದು. 2026ರಲ್ಲಿ ನಿಮ್ಮ ಯಶಸ್ಸಿನ ಮೂಲ ಮಂತ್ರವೆಂದರೆ ಅದು ಗೌಪ್ಯತೆ. ನೀವು ಯಾವುದಾದರೂ ಹೊಸ ಬಿಸ್ನೆಸ್ ಶುರು ಮಾಡಬೇಕೆಂದಿರಲಿ ಅಥವಾ ಹೊಸ ಮನೆ ಖರೀದಿಸಬೇಕೆಂದಿರಲಿ, ಆ ಕೆಲಸ ಪೂರ್ಣವಾಗುವವರೆಗೂ ಯಾರ ಮುಂದೆಯೂ ಬಾಯಿ ಬಿಡಬೇಡಿ. ಕುಂಭರಾಶಿಯವರಿಗೆ ದೃಷ್ಟಿದೋಷ ಬೇಗ ತಗುಲುತ್ತದೆ. ನಿಮ್ಮ ಬೆಳವಣಿಗೆಯನ್ನು ನೋಡಿ ಸಹಿಸದವರು ನಿಮ್ಮ ಸುತ್ತಮುತ್ತಲೇ ಇರುತ್ತಾರೆ. ಹಾಗಾಗಿ ನಿಮ್ಮ ಕೆಲಸಗಳು ಸದ್ದು ಮಾಡಬೇಕೇ ಹೊರತು ನಿಮ್ಮ ಮಾತುಗಳಲ್ಲ. ಬಾಯಿ ಮುಚ್ಚಿ ಕೆಲಸ ಮಾಡಿ, ಯಶಸ್ಸು ತಾನಾಗೇ ಪ್ರಚಾರ ಪಡೆಯುತ್ತದೆ. ಐದನೆಯ ರಹಸ್ಯ, ಶ್ರಮಿಕರ ಸೇವೆ ಮತ್ತು ಮಾನವೀಯತೆ. ಶನಿದೇವ ಕೇವಲ ಗ್ರಹ ಅಲ್ಲ, ಅವನು ನ್ಯಾಯಾಧಿಪತಿ ಮತ್ತು ಕಾರ್ಮಿಕ ವರ್ಗದ ಪ್ರತಿನಿಧಿ. ನೀವು ನಿಜವಾಗಿಯೂ ಶ್ರೀಮಂತರಾಗಬೇಕೆಂದರೆ ಮೊದಲು ನಿಮ್ಮ ಅಡಿಯಲ್ಲಿ ಕೆಲಸ ಮಾಡುವವರನ್ನು ಪ್ರೀತಿಯಿಂದ ಕಾಣಿ. ನಿಮ್ಮ ಮನೆಯ ಕೆಲಸದವರು, ಕಚೇರಿಯ ಜವಾನರು ಅಥವಾ ರಸ್ತೆಯಲ್ಲಿ ಕಸಗುಡಿಸುವವರಿಗೆ ಗೌರವ ಕೊಡಿ. ನಿಮ್ಮ ಕೈಯಾದ ಸಹಾಯ ಮಾಡಿ. ಹೋಟೆಲ್ಗೆ ಹೋದಾಗ ಅಲ್ಲಿನ ಸಪ್ಲೈಯರ್ಗಳಿಗೆ ಖುಷಿಯಿಂದ ಟಿಪ್ಸ್ ನೀಡಿ. ನೀವು ಒಬ್ಬ ಬಡವನಿಗೆ 10 ರೂಪಾಯಿ ನೀಡಿ ಅವನ ಮುಖದಲ್ಲಿ ನಗು ತಂದರೆ ಶನಿದೇವನು ನಿಮಗೆ 1000 ರೂಪಾಯಿಯನ್ನು ವಾಪಸ್ ಕೊಡುತ್ತಾನೆ. ಯಾವ ಮನೆಯಲ್ಲಿ ದುಡಿಯುವ ವರ್ಗದವರು ಕಣ್ಣೀರು ಹಾಕುತ್ತಾರೋ ಅಥವಾ ಅವರನ್ನು ಶೋಷಣೆ ಮಾಡಲಾಗುತ್ತದೋ ಅಲ್ಲಿ ಮಹಾಲಕ್ಷ್ಮಿ ಎಂದಿಗೂ ನಿಲ್ಲುವುದಿಲ್ಲ. ಸ್ನೇಹಿತರೆ, 2026 ಎನ್ನುವುದು ಕುಂಭರಾಶಿಯವರಿಗೆ ಒಂದು ಅದ್ಭುತವಾದ ಮೈಲುಗಲ್ಲು. ಆದರೆ ನೀವು ಬದಲಾಗದೆ ಕೇವಲ ವರ್ಷ ಬದಲಾದರೆ ಅದರಿಂದ ಯಾವುದೇ ಪ್ರಯೋಜನವಿಲ್ಲ. ಕುಂಭ ಎಂದರೆ ಮಡಕೆ. ಜ್ಞಾನ ಮತ್ತು ಹಣವನ್ನು ತುಂಬುವ ಮಡಕೆಯಂತಿರುವ ನಿಮ್ಮ ಜೀವನದಲ್ಲಿ ಸಣ್ಣ ರಂಧ್ರಮೂ ಬೀಳದಂತೆ ನೋಡಿಕೊಳ್ಳಿ. ನಾನು ಮೇಲೆ ಹೇಳಿದ ಈ 5 ಪರಿಹಾರಗಳನ್ನು ಇಂದಿನಿಂದಲೇ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನಿಮ್ಮ ಕಷ್ಟಗಳೆಲ್ಲವೂ ಬೆಳಗಿನ ಮಂಜಿನಂತೆ ಕರಗಲಿ ಎಂದು ಆಶಿಸುತ್ತೇನೆ. ಇಷ್ಟೆಲ್ಲ ಅಮೂಲ್ಯವಾದ ರಹಸ್ಯಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಧೈರ್ಯವಾಗಿ ಮುನ್ನಡೆಯಿರಿ. ನಿಮ್ಮ ಆತ್ಮವಿಶ್ವಾಸವೇ ನಿಮಗೆ ಶ್ರೀರಕ್ಷೆ. ಈ ವಿಡಿಯೋ ಅಥವಾ ಮಾಹಿತಿಯನ್ನು ನಿಮ್ಮ ಕುಂಭರಾಶಿಯ ಸ್ನೇಹಿತರಿಗೆ ಹಂಚಿಕೊಳ್ಳುವ ಮೂಲಕ ಅವರಿಗೂ ಸಹಾಯ ಮಾಡಿ. ಒಳ್ಳೆಯದನ್ನು ಹಂಚಿದರೆ ಮಾತ್ರ ಒಳ್ಳೆಯದು ನಮಗೆ ಮರಳಿ ಬರುತ್ತದೆ. ಗೆಲುವು ನಿಮ್ಮದಾಗಲಿ, ನಿಮ್ಮ ಜೀವನವು ಸುಖ ಸಮೃದ್ಧಿಯಿಂದ ಕೂಡಿರಲಿ ಎಂದು ಪ್ರಾರ್ಥಿಸುತ್ತೇನೆ. ಶುಭವಾಗಲಿ. ಮಾಹಿತಿ ಇಷ್ಟವಾದರೆ ನಿಮ್ಮ ಇಷ್ಟದೇವರ ಹೆಸರನ್ನು ಕಮೆಂಟ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.